ಹಾಯ್ ಹಲೋ ನಮಸ್ಕಾರ ಎಲ್ಲ PGCET ವಿದ್ಯಾರ್ಥಿಗಳೇ. ಫೈನಲಿ KA ಮುಖಾಂತರ ಒಂದು ಗುಡ್ ನ್ಯೂಸ್ ಬಂದಿದೆ. ಏನಪ್ಪಾ ಅಂದ್ರೆ ನಿಮ್ಗೆ ಆಡಿ ನಂಬರ್ ಇನ್ವ್ಯಾಲಿಡ್ ಆಗಿರ್ಬೋದು ಅಥವಾ ನಿಮ್ಗೆ ಲಾಗಿನ್ ಕ್ರೆಡೆನ್ಷಿಯಲ್ಸ್ ತಪ್ಪಿತ್ತಪ್ಪ ಅಂತಂದ್ರೆ ಈಗ ಆ ಪ್ರಾಬ್ಲಮ್ ರಿಸಾಲ್ವ್ ಆಗಿದೆ. ಒಂದ್ಸಲ ಲಾಗಿನ್ ಮಾಡಿ ಚೆಕ್ಔಟ್ ಮಾಡ್ಕೊಳ್ಳಿ ಆಯ್ತಾ. ಸೊ ಐ ಥ್ಯಾಂಕ್ ಆಲ್ ದ ಸ್ಟೂಡೆಂಟ್ಸ್ ದೋಸ್ ಹ್ಯಾವ್ ವಿಸಿಟೆಡ್ ದ KA ಆಫೀಸ್ ಟುಡೇ. ಯಾಕೆಂದ್ರೆ ಅವ್ರು ಹೋಗಿ ಈ ಥರ ಪ್ರಾಬ್ಲಮ್ನ ರಿಪೋರ್ಟ್ ಮಾಡಿದ್ದಕ್ಕೆ ಸೊ ನಮಗೆ ಪ್ರಾಬ್ಲಮ್ ರಿಸಾಲ್ವ್ ಆಗಿದೆ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಅದಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು. ಏನೇ ಒಂದು ಪ್ರಾಬ್ಲಮ್ ಬಂದರೂ ಕೂಡ ಒಗ್ಗಟ್ಟಿನಲ್ಲಿ ನಾವು ಸಾಲ್ವ್ ಮಾಡ್ಬೇಕಂತ ಹೇಳ್ತಾ ಅಟ್ಲೀಸ್ಟ್ ಒಂದು ಇದೇ ಖುಷಿಗೆ ಒಂದು ಲೈಕ್ ಇರಲಿ ವಿಡಿಯೋಗೆ. ಮಂಡೇ ಅಂದರೆ ಸೋಮವಾರದ ದಿನ ಯಾರು 5 ಕೋರ್ಸಲ್ಲಿ ಲಿಸ್ಟ್ ಮಾಡಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ, ಅವರು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಬೇಕಾಗತ್ತೆ. ಆ್ಯಂಡ್ ಈ ಒಂದು ಎಡಿಟ್ ಆಪ್ಷನ್ ಇದೆ ಅಲ್ವಾ, ಅದು ಎಕ್ಸ್ಟೆಂಡ್ ಆಗಬೇಕು ಬೇಡ ಅಂತ ಕಮೆಂಟ್ ತಿಳಿಸಿ. ಇಟ್ ಮೇ ಎಕ್ಸ್ಟೆಂಡ್ ಆರ್ ಮೇ ನಾಟ್ ಆಲ್ಸೋ ಡಿಪೆಂಡಿಂಗ್ ಆನ್ ದ ಸರ್ಕಮ್ಸ್ಟಾನ್ಸಸ್. ಬಟ್ ಆದಷ್ಟು ಈ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ, ಯಾಕಂದರೆ ಯಾರು ಕೂಡ ಏನು ಎಡಿಟ್ ಆಪ್ಷನ್ ಬಗ್ಗೆ ಗೊತ್ತಿರಲ್ಲ. ಮತ್ತು ಎಲ್ಲರೂ ಕೂಡ ಯಾರೇ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಪ್ಲಸ್ ನೀವು ಯಾವ ಒಂದು ಕೋರ್ಸ್ಗೆ ಟ್ರೈ ಮಾಡ್ತಾ ಇದ್ದಾರೆ, MBA MC MTech ಅಂತ ಕಮೆಂಟ್ ತಿಳಿಸಿ. ಸೊ ದಟ್ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ವಿದ್ಯಾರ್ಥಿಗಳ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ. ಇನ್ನು ಏನಾದರೂ ಸಂದೇಹಗಳಿದ್ದರೆ ನನ್ನ ಇನ್ಸ್ಟಾಗ್ರಾಮ್ದಲ್ಲಿ ಫಾಲೋ ಮಾಡಿಕೊಂಡು ನೀವು ನನಗೆ ಕ್ವಶನ್ ಕೇಳ್ಬೋದು. ಡೈರೆಕ್ಟ್ ಮೆಸೇಜ್ ಮಾಡಿ, ಲಿಂಕ್ ಇನ್ ಕಮೆಂಟ್ ಸೆಕ್ಷನ್. With that said, we'll soon meet in the next video. If you're new to the channel, like, share and subscribe, and all the best.